ಎಸ್, ನಿಜವಾಗ್ಲೂ ತರುಣ್ ನಂಗೆ ತುಂಬಾ ವರ್ಷಗಳಿಂದ ನನಗೆ ಗೆಳೆಯ. ಸೊ ಅವನ್ ಸಿನಿಮಾನ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅಂಡ್ ತುಂಬಾ ವರ್ಷಗಳೇ ಆಗಿತ್ತು ನಾನು ಇಷ್ಟು ನಕ್ಕು 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 ಅಂತೂ ನಿಜವಾಗ್ಲೂ ನಕ್ಕು ನಕ್ಕೇನೆ ಸುಸ್ತಾಗೋಯ್ತು, ಅಷ್ಟು ಚೆನ್ನಾಗಿತ್ತು. RMD ಅಂಡ್ ನ್ಯೂ ಏರಾ ಒಂದಕ್ಕಿಂತ ಒಂದು ದಿ ಬೆಸ್ಟ್ ಆಗಿತ್ತು. ಹಾಗೆ ಟೀಸರ್ಸ್ ಗಳು ಒಂದಷ್ಟು ರಿಲೀಸ್ ಮಾಡಿದ್ರು, ಅದು ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿತ್ತು. ಈ ತರ ಶಾರ್ಟ್ ಮೂವಿನ ಒಂದು ಪ್ರೀಮಿಯರ್ ಮಾಡಿದ್ದು ಫಸ್ಟ್ ಟೈಮ್, ನಾನು ಅಟೆಂಡ್ ಮಾಡಿದ್ದು ಫಸ್ಟ್ ಟೈಮ್. ತುಂಬಾನೇ ಖುಷಿ ಆಯ್ತು. ಅಂಡ್ ನಮ್ ತರುಣ್ ಬಿಗ್ಗೆಸ್ಟ್ ಹೀರೋ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಒಂದು ಅವ್ನ ಎಕ್ಸ್ಪ್ರೆಷನ್ ನ ಕ್ಯಾರಿ ಮಾಡೋದಾಗಿರ್ಬಹುದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸಿಕ್ಕಾಬಟ್ಟೆ ಚೆನ್ನಾಗಿ ಕ್ಯಾರಿ ಮಾಡಿದ್ರು. ಹಾಗೆ ಇಡೀ ತಂಡ ಹೊಸಬ್ರು ಅಂತ ಏನೂ ಅನಿಸ್ಲಿಲ್ಲ. ತುಂಬಾ ಪ್ರಾಕ್ಟೀಸ್ ಮಾಡಿ ಆಕ್ಟ್ ಮಾಡಿರೋದ್ರಿಂದ ತುಂಬಾ ಪರ್ಫೆಕ್ಷನ್ ಅಂತ ಅನ್ನಿಸ್ತು. ಟೈಟಲ್ ನೇಮ್ ಕೇಳಿದ್ರೆ ಏನ್ ಅನ್ಸುತ್ತೆ ಮೇಡಮ್? ನೀವೇ ಹೇಳ್ತೀರಾ RMD ಚಾಪ್ಟರ್ 1. ನಾನ್ ಅನ್ಕೊಂಡೆ ಏನೋ ಸೋಷಿಯಲ್ ಮೆಸೇಜ್ ಕೊಡೋ ಸಿನಿಮಾ ಅಂತ ನಾನ್ ಅನ್ಕೊಂಡೆ. ಆಮೇಲೆ ಹೋಗ್ತಾ 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 ನಕ್ಕು ನಕ್ಕು ಸಾಕಾಗೋಯ್ತು. ಸೊ ಚೆನ್ನಾಗಿತ್ತು, ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು. ಈಗ ಚಾಪ್ಟರ್ 1 ಆಯ್ತು, 2ಗೆ ರೆಡಿ ಆಗ್ತೀರಾ ನೋಡೋದಕ್ಕೆ? ಅಫ್ಕೋರ್ಸ್ ತರುಣ್ ಇಷ್ಟು ಪ್ರಾಮಿಸಿಂಗ್ ಆಗಿ ತೆರೆ ಮೇಲೆ ತಂದಿದ್ದಾರೆ ಅಂದ್ರೆ ಸೊ ಇನ್ನ ಜವಾಬ್ದಾರಿ ಜಾಸ್ತಿನೇ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ನನ್ನ ಹೆಸರು ವಜ್ರ. ತುಂಬಾ ಖುಷಿ ಆಯಿತು ತರು ಅವರು ಹೀರೋ ಆಗಿ ಲಾಂಚ್ ಆಗಿರೋದು ಒಂದು ಶಾರ್ಟ್ ಫಿಲಮ್ ವೈಸು. ಟಾಕ್ಸಿಕ್ ಮೂವಿಲ್ ಮಾಡ್ಬೇಕಾದ್ರೆ ತರು ಅವ್ರು ಹೇಳ್ತಾ ಇದ್ರು, ನಾನು ಸಿನಿಮಾ ಮಾಡಿದ್ದೀರಲ್ಲ ಬನ್ನಿ ನೀವು ಅಂತ. ನಾನು ಅಲ್ಲಿ ಸುಮ್ಮನೆ ಏನೋ ಒಂದು ಸುಮ್ಮನೆ ಮಾತಿಗೆ ಹೇಳ್ತಾ ಇದಾರೆ ಅಂತ ಅನ್ಕೊಂಡೆ. ಬಟ್ ಇವತ್ತು ಆ ಜಾಗದಲ್ಲಿ ಕರೆದು ನಿಲ್ಸಿದಾಗ ನಿಜವಾಗ್ಲೂ ನನಗೆ ಒಂಥರ ಗೂಸ್ ಬಂಪ್ಸ್ ಅಂತು. ಇಷ್ಟು ಒಂದು ರಿಸ್ಕ್ ತಗೊಂಡು ಥಿಯೇಟ್ರಿಕಲ್ ರಿಲೀಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಂಡ್ ಇಲ್ಲಿ ಬಂದಿರೋ ತುಂಬಾ ಕ್ರೌಡ್ ಇತ್ತು, ತುಂಬಾ ಖುಷಿ ಆಯ್ತು. ಒಂದು ಹೊಸೊಬ್ರಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ಅಂಡ್ ಹಿರಿಯ ಕಲಾವಿದರುಗಳೆಲ್ಲ ಈ ಸಿನಿಮಾದಲ್ಲಿ ಮಾಡಿ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಅಂಡ್ ಒಳ್ಳೆ ಟೀಮ್ ನ ಕಟ್ಕೊಂಡಿದ್ದಾನೆ. ತುಂಬಾ ಕಷ್ಟ ಜೀವಿ ತರು. ಅಂಡ್ ಒಂದ್ರಕ್ಕಿಂತ ಒಂದು ಸಿನಿಮಾ ಅಪ್ಡೇಟ್ ಆಗ್ತಾ ಬಂದಿದ್ದಾನೆ ಮಂಚ. RMD ಇಂದ ನ್ಯೂ ಏರಾದಲ್ಲಿ ತುಂಬಾ ಅಪ್ಡೇಟ್ ಇದೆ. ಅಂಡ್ ನ್ಯೂ ಏರಾಕ್ಕಿಂತ 5D ಅಲ್ಲಿ ಇನ್ನೂ ಅಪ್ಡೇಟ್ ತುಂಬಾ ಚೆನ್ನಾಗಿದೆ. ಸೊ ಮೇಕಿಂಗ್ ವೈಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಅಂಡ್ ತರು ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ, ಸೆಟ್ ಅಲ್ಲೇನೆ ಒಂದು ತುಂಬಾ ಹೈಪರ್ ಆಕ್ಟಿವ್. ಅಂಡ್ ಆನ್ ಸ್ಕ್ರೀನ್ ಅಂತೂ ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಂತಾ ಇದ್ದಾನೆ. ಅಂಡ್ ತುಂಬಾ ಖುಷಿ ಆಯ್ತು ನನಗೆ. ಇಡೀ ಟೀಮ್ ಕೂಡ ಒಳ್ಳೆ ಸಪೋರ್ಟ್ ಮಾಡಿ, ಅಂಡ್ ಪ್ರಶಾಂತ್ ಅವರು ಕೂಡ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಇದೇ ತರ ಹೊಸ ಕಲಾವಿದರುಗಳು ಬರಬೇಕು. ಅಂಡ್ ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಗೊತ್ತು ಹೀರೋಗಳು ಕಮ್ಮಿ. ಅಂಡ್ ಇಂಥ ಹೊಸ ಕಲಾವಿದರುಗಳು ಬಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ಅಂಡ್ ವೆರಿ ಆಲ್ ದ ಬೆಸ್ಟ್ ಅಂಡ್ ವೆಲ್ಕಮ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ ಫಾರ್ ತರು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು RMD ಸಿನಿಮಾ ನೋಡಿದೆ. ನ್ಯೂ ಏರಾ ಅಂತ ಸಿನಿಮಾ ನೋಡಿದೆ. ತುಂಬಾ ಚೆನ್ನಾಗಿದೆ. ತರುಣ್ ಅವರ ಆಕ್ಟಿಂಗ್, ಪ್ರಶಾಂತ್ ಅವರ ಡೈರೆಕ್ಷನ್ ಅಂಡ್ ಇಡೀ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಮೇಕಿಂಗ್ ವಾಯ್ಸ್ ಆಗಿರ್ಬೋದು. ಅಂಡ್ ಓವರ್ ಆಲ್ ಈ ಸಿನಿಮಾ ನೋಡಿದಾಗ ಹೊಸಬ್ರು ಸಿನಿಮಾ ಅಂತ ಎಲ್ಲೂ ಅನ್ಸಲ್ಲ. ಅಲ್ಲಿ ಸಿನಿಮಾದಲ್ಲಿ ಶಾರ್ಟ್ಸ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಆಮೇಲೆ ಒಂದು ಆರ್ಟಿಸ್ಟ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ತುಂಬಾ ನೀಟಾಗಿ ಬಂದಿದೆ. ತುಂಬಾ ಡಿಸಿಪ್ಲಿನ್ಡ್ ಆಗಿ ಕಾಣಿಸ್ತದೆ. ತುಂಬಾ ಖುಷಿ ಆಯ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದೆ ಈ ಸಿನಿಮಾಗೆ ಅಂತಾನೆ ಹೇಳ್ಬೋದು. ಈ ತರದ ಸಿನಿಮಾ ತುಂಬಾ ಅಂದ್ರೆ ಒಂದು ಮೂಮೆಂಟ್ ಅಲ್ಲಿ ಈ ತರ ಸಿನಿಮಾನ ಆ ಮೂಮೆಂಟ್ ಅಲ್ಲಿ ನೋಡಿಲ್ಲ ಅಂತಂದ್ರೆ ಸಮಥಿಂಗ್ ಲೈಕ್ ತುಂಬಾ ಲೇಟ್ ಆಗ್ಬಿಟ್ಟಾಗ ಆ ಟೇಸ್ಟ್ ನ ಹೋಗ್ಬಿಡುತ್ತೆ. ಸೊ ಬಂದ ತಕ್ಷಣ ಈ ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲರೂ ಈ ಸಿನಿಮಾನ ನೋಡಿ ಒಂದು ಕಲಾವಿದರನ್ನ ಬೆಳೆಸಿ. ನಿಮ್ಮ ಸಪೋರ್ಟ್ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಈಗ ಮಾತ್ರ ಪ್ರೀಮಿಯರ್ ಶೋ ಮಾಡ್ತಾ ಇದ್ರು. ಸೊ ಇತ್ತೀಚೆಗೆ ಈ ತರ ಶಾರ್ಟ್ ಮೂವಿನೂ ಪ್ರೀಮಿಯರ್ ಶೋ ಇಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಟೈಮ್ ನಾನು ಶಾರ್ಟ್ ಮೂವಿ ಪ್ರೀಮಿಯರ್ ಅಂದ್ರೆ ಏನಾಗುತ್ತೆ, ಒಂದು ಪ್ರೀಮಿಯರ್ ಇಟ್ಟಾಗ ಅಲ್ಲಿ ಬರುವಂತ ಒಂದು ರಿವ್ಯೂ ಏನಿರುತ್ತೆ, ಒಂದು ಔಟ್ಪುಟ್ ಏನಿರುತ್ತೆ ಅದರಿಂದ ಅವ್ರು ಕಲಿಯುವಂತ ತುಂಬಾ ಇರುತ್ತೆ. ಸೊ ಒಂದು ಆರ್ಟಿಸ್ಟಿಗೆ ಒಂದು ಅವ್ರು ಮಾಡಿರುವಂತ ತಪ್ಪನ್ನ ಇಮಿಡಿಯೇಟ್ ಆಗಿ ಗೊತ್ತಾದ್ರೆ ಅವ್ರು ತಿದ್ಕೊಳ್ಳೋಂತ ತುಂಬಾ ಇರುತ್ತೆ. ಯಾಕಂದ್ರೆ ತುಂಬಾ ಟೈಮ್ ಆದ್ಮೇಲೆ ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ. ಎಲ್ಲೋ ಒಂದ್ ಕಡೆ ಅದನ್ನೇ ಕ್ಯಾರಿ ಆಗತ್ತೆ ಮುಂದೆ ಕೂಡ. ಸೊ ಈ ತರದ್ದು ಒಂದು ಅಪ್ಡೇಟ್ಸ್ ಅವ್ರಿಗೆ ಸಿಕ್ಕಾಗ, ಈ ತರದ್ದು ಒಂದು ಇನ್ಪುಟ್ ಸಿಕ್ಕಾಗ ಅವ್ರಿಗೆ ಅಂದ್ರೆ ಚೇಂಜಸ್ ಮಾಡ್ಕೊಳಕ್ ತುಂಬಾ ಇದೆ. ಅಂಡ್ ಒಂದು ಖುಷಿ ಆಗೋದೇನು ಅಂದ್ರೆ ಶಾರ್ಟ್ ಮೂವೀಸ್ಗೂ ಕೂಡ ಒಂದು ಪ್ರೀಮಿಯರ್ ಶೋ ತರ ಮಾಡೋದಿದೆಯಲ್ಲ. ಅಂಡ್ ಇಟ್ಸ್ ರಿಯಲಿ ಸೂಪರ್. ಅಂಡ್ ಇದೇ ತರದ್ದು ಇಂದಿಷ್ಟು ಸಿನಿಮಾಗಳು ಇವರಿಂದ ಆಗ್ಲಿ, ಇನ್ನೊಂದು ಸಿನಿಮಾಗೆ ಪ್ರೀಮಿಯರ್ ಶೋಗೆ ಕರೀಲಿ ಅಂತ. ಈಗ ಮೂವಿಗಳಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಈಗ KGF ತಗೊಂಡ್ರೆ ಅದೇ ತರ ಇಡ್ತಾ ಇದ್ರು. ಈಗ ಇದರಲ್ಲಿ RMD ಚಾಪ್ಟರ್ 1, ಸೊ ಚಾಪ್ಟರ್ 2ಗೆ ವೇಟ್ ಮಾಡ್ತೀರಾ ಹೇಗೆ? ಡೆಫಿನೆಟ್ಲಿ ವೇಟ್ ಮಾಡ್ತಿದ್ದೀನಿ. ನಾನು ಇವ್ರದೇ ಒಂದು ಸಿನಿಮಾ 5D ಅಂತ ಒಂದು, ಅದರಲ್ಲಿ ಐ ಆಮ್ ರಿಯಲಿ ವೇಟಿಂಗ್. ಯಾಕೆಂತಂದ್ರೆ ಮೇಕಿಂಗ್ ತುಂಬಾ, ಇವಾಗ ಜಸ್ಟ್ ಟೀಸರ್ ನೋಡಿದೆ, ಅಲ್ಟಿಮೇಟ್ ವಂಡರ್ಫುಲ್ ವರ್ಕ್. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ಇವತ್ತು RMD ಮತ್ತೆ ನ್ಯೂ ಏರಾ ಅನ್ನೋ ಶಾರ್ಟ್ ಮೂವಿದು ಒಂದು ಪ್ರೀಮಿಯರ್ ಶೋ ಬಂದಿದೆ. ಆಕ್ಚುಲಿ ಶಾರ್ಟ್ ಮೂವಿದು ಪ್ರೀಮಿಯರ್ ಶೋ ಮಾಡ್ತಾರೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು, ಬಟ್ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ರೀಚ್ ಆಯ್ತು. ನಕ್ಕು ಅನ್ಸು ನಂಗೆ ಸಿಕ್ಕಾಪಟ್ಟೆ ಸುಸ್ತಾಯ್ತು. ಸಕ್ಕದಾಗಿ ಮಾಡಿದ್ದಾರೆ. ತುಂಬಾ ಮೂವೀಸ್ ಎಲ್ಲ ಬರ್ತಾ ಇರುತ್ತೆ, ಅದರಲ್ಲಿ ಕಾಮಿಡಿ ಎಲ್ಲ ಅಷ್ಟು ರೀಚ್ ಆಗಲ್ಲ. ಬಟ್ ಈ ಶಾರ್ಟ್ ಮೂವಿಯಲ್ಲಿ ಕೂಡ ಕಾಮಿಡಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದ್ರೆ ನಗು ಸಕ್ಕತ್ತಾಗಿ ಬರುತ್ತೆ ನಿಮ್ಗೆ. ನೀವು ಸುಮ್ಮನೆ ಕುತ್ಕೊಳ್ಳಕ್ ಆಗೋದೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ತರುಣ್ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅವರು ಹೊಸಬ್ರು ಈಗ ಬರ್ತಾ ಇದಾರೆ ಆಕ್ಟಿಂಗ್ ಫೀಲ್ಡ್ಗೆ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಮತ್ತೆ ಅವರ ಆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವ್ರದ್ದೊಂದು ಮ್ಯಾನರಿಸಮ್ ಇದೆ, ಅದನ್ನ ಸಖತ್ತಾಗಿ ಕ್ಯಾರಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರಾಮಿಸಿಂಗ್ ಹೀರೋ ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯ್ತು. ಸಾರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ ಹೇಳಿ ಸರ್, ಮೂವಿ ನೋಡಿದ್ರೆ ಏನು ಅನಿಸ್ತು? ಆ್ಯಕ್ಟಿಂಗ್ ಏನು ಅನಿಸ್ತು? ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಅರವಿಂದ್ ಅಂದ್ಬಿಟ್ಟು ಈಗ ತಾನೇ ಮೂವಿ ನೋಡಿದೆ. RMD ಮತ್ತೆ ನ್ಯೂ ಐರಾ. ಅಬ್ಬಾ ಹೊಸ ಲೋಕಕ್ಕೆ ಹೋದಂಗೆ ಬಂದಾಯ್ತು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಮ್ಯೂಸಿಕ್ ಅಂತೂ ಇನ್ನು ಜುಮ್ ಅಂತ ಇದೆ. ನಮ್ಮ ಏನು KGF ಇರ್ಬೋದು, ಆ KGFನೇ ಒಂದು ಇನ್ಸ್ಪಿರೇಷನ್ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಈ ಹುಡುಗ ಇಷ್ಟು ಚೆನ್ನಾಗಿ ಮಾಡಿದ್ರೆ ನಾನು ಮನಸ್ಸಲ್ಲೂ ಅನ್ಕೊಂಡಿಲ್ಲ, ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದ್ರೆ ಮೈ ಚಳಿ ಬಿಟ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್. ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ವಿ, ಇಷ್ಟು ವರ್ಷದಿಂದ ಆಕ್ಟಿಂಗ್ ಮಾಡ್ಕೊ ಬಂದಿದ್ವಿ. ಆದ್ರೆ ನಮ್ಮ ನಮ್ಮ ಮಗ ಸಮಾನ ಪ್ರಶಾಂತ್ ಇರೋದು ಡೈರೆಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತರುಣ್ ಅಪ್ಪ ಎಂತ ಆಕ್ಟಿಂಗು, ಎಂತ ಚೆನ್ನಾಗಿ ಮಾಡಿದ್ದಾರೆ. ಕಥೆನೂ ಅಷ್ಟೇ, ಎಲ್ಲೂ ಹೊರಗಡೆ ಬಿಡದಾಗೆ ಕೂರ್ಸಿದ್ದಾನೆ. ಸೀಟ್ನಲ್ಲಿ ಬೀಗ ಕೂರ್ಸಿರೋದಂದ್ರೆ ತಮಾಷೆ ಇಲ್ಲ. ಈಗಿನ ಸಿನಿಮಾಗಳಲ್ಲಿ ಎಷ್ಟೋ ಬರೋ ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ. ಅಷ್ಟೇ, ಒಂದು ಸಾಂಗ್ ಬಂದ್ರೆ ಅನ್ಕೊಂಡು ಹೊರಗಡೆ ಹೋಗ್ತಾರೋ ಜನಗಳು ನೋಡಿದೀನಿ. ಆದ್ರೆ ಇವ್ರು ಮಾಡಿರೋ ಮೂವಿ ಅಂತೂ ಕೈಲಿ ಹೊರಗಡೆ ಒಬ್ರು ಹೋಗ್ಬಾರ್ದು, ಹಾಗೆ ಹಿಡಿದು ಕೂರ್ಸೋದು ಬಹಳ ಕಷ್ಟ. ಜನಗಳನ್ನೆಲ್ಲ ಇಳಿಸಿ 1.5 ಗಂಟೆ 2 ಅವರ್ ಪಿಕ್ಚರ್ನಲ್ಲಿ ಥಿಯೇಟ್ರಲ್ಲಿ ಕೂರ್ಸೋದಿದೆಯಲ್ಲ, ತಮಾಷೆ ಮಾತಲ್ಲ. ಅದನ್ನ ಮಾಡಿದ್ದಾರೆ, ಪ್ರೂಫ್ ಮಾಡಿದ್ದಾನೆ ಪ್ರಶಾಂತ್. ಮುಂದಿನ ಪೀಳಿಗೆಗೆ ಮುಂದಿನ ಡೈರೆಕ್ಟರ್ಗಳಿಗೆಲ್ಲ ಒಂದು ಎಕ್ಸ್ಪೋಸ್ ಆಗ್ತಾನೆ. ಖಂಡಿತ ಇನ್ನು ಮುಂದೆ ಒಳ್ಳೆ ದಾರಿಲಿ ನಡೀತಾನೆ ಅಂತ ಭರವಸೆ ನನ್ನಲ್ಲಿದೆ. ತರುಣ್ ಅಂತೂ ಮುಂದೆ ಮೈ ಚಳಿ ಬಿಟ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ. ಅವನು ಶ್ರಮ ಹಂಗೆ ಇದೆ. ತುಂಬಾ ಸೀರಿಯಲ್ ಸಿನಿಮಾಗಳಲ್ಲಿ ಏನಂತಾರೆ ಎಲ್ಲಾ ಕೆಲಸನೂ ಮಾಡಿ ಈಗ ಹೀರೋ ಮಾಡಿದ್ದಾನೆ. ನಿಜವಾಗ್ಲೂ ಹ್ಯಾಟ್ಸ್ ಅಪ್. ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ನಿಜವಾಗ್ಲೂ. ತುಂಬಾನೇ ಚೆನ್ನಾಗಿದೆ. ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ನಮ್ಮ ಮಕ್ಳು ಸಮಾನ ಅವ್ರು ಒಳ್ಳೇದಾಗ್ಬೇಕು ಅನ್ನೋದು ಬಯಸ್ತೀನಿ. ಒಳ್ಳೇದಾಗ್ಲಿ ಮಕ್ಳ, ನಿಮ್ಗೆ ಒಳ್ಳೇದಾಗ್ಲಿ. ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ತುಂಬಾ ಚೆನ್ನಾಗಿ ಬಂದಿದೆ RMD. ನೀವು ಒಂದ್ಸತಿ ನೋಡ್ಬೇಕು ಅಂತ ಅನ್ಸಲ್ಲ, ಪದೇ ನೋಡ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ. ಎಡಿಟಿಂಗ್ ಆಗ್ಲಿ, ತರುಣ್ ಸರ್ಗಾಗ್ಲಿ ಈ ಆಪರ್ಚುನಿಟಿ ಕೊಟ್ರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರ್ಟಿಸ್ಟ್ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಆಕ್ಟಿಂಗ್ ಹೆಂಗ್ ಹೇಳ್ಕೊಡ್ಬೇಕು ಪ್ರತಿಯೊಂದು. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು. ಇದು ನನ್ನ ಫಸ್ಟ್ ಬಿಗ್ ಸ್ಕ್ರೀನ್ ಮೂವಿ ಬಂದಿರೋದು. ಸೊ ತುಂಬಾ ಖುಷಿ ಆಯ್ತು. ಈಗ ತಾನೇ ಶಾರ್ಟ್ ಮೂವಿ ನೋಡ್ಕೊಂಡ್ ಬಂದಿದ್ದೀರಾ, ಏನ್ ಅನಿಸ್ತು ನಿಮಗೆ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯುವ. ನಾನು ತುಂಬಾ ನೋಡ್ತಾ ಇದ್ದೀನಿ. ನಾನು ಯಾವತ್ತೂ ನಾನೇ ಕೇಳ್ತಿದ್ದೀನಿ, ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಯಾವಾಗ ರಿಲೀಸು ಅಂತ. ಸಿಕ್ಕಾಗೆಲ್ಲ ಮಾಡ್ತೀನಿ ಅಂತ ಕೊನೆಗೂ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇವತ್ತು ಸಿನಿಮಾ ಪ್ರಿವ್ಯೂ ಮಾಡಿಸಿದ್ರು. ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಆಗಿರ್ಲಿ, ಡೈರೆಕ್ಷನ್ ಆಗಿರ್ಲಿ, ಅವ್ರ ಎಫರ್ಟು ತುಂಬಾ ದೊಡ್ಡದಾಗಿದೆ. ಆಕ್ಚುಲಿ ಮುಂದೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಸ್ಟಾರ್ ಆಗಿ ನೋಡ್ಬೇಕು ಅನ್ನೋ ನಮ್ಮ ಆಸೆ ಇದೆ. ಒಳ್ಳೇದಾಗ್ಲಿ. ಮುಂದೆ ಬರುವಂತ ಕ್ರಿಕೆಟರ್ಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಇದರಲ್ಲಿ ಒಂದು ಹುಡುಗಿನ ಏನೋ ಅಂತ ಕರೀತೀರಲ್ಲ ನೀವು, ಫಿಲಮಲ್ಲಿ ನೋಡ್ಲಿಲ್ಲ ಅಲ್ಲ, 9 ಗ್ರಹಗಳು ನೋಡಿದೀವಿ. 10ನೇ ಗ್ರಹನೇ ಈ ಹುಡುಗಿರು. ಹಿಂದೆ ನಿಂತ್ರೆ ಆನಂದ, ಮುಂದೆ ನಿಂತ್ರೆ ಗೋವಿಂದ. ನಂಬಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಏನಿಲ್ಲ. ಚೆನ್ನಾಗಿ ತೋರಿಸಿದ್ರೆ ನೀವೇರಾದಲ್ಲಿ. ಒಳ್ಳೇದಾಗ್ಲಿ, ಮುಂದೆ ಒಳ್ಳೇದಾಗ್ಲಿ ಬ್ರೋ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ದ್ರೋಣ ಅಂತ. ನೀವೆಲ್ಲ KGF ನ 2 ವಾರ ನೋಡಿರ್ತೀರಾ. ಒಂದು 20 ನಿಮಿಷದಲ್ಲಿ ನೋಡ್ಬೋದು ಅಂದ್ರೆ ನಮ್ಮ RMD ಬಂದು ನೋಡಿದ್ರೆ ಸೂಪರ್ ಆಗಿರುತ್ತೆ. ಸೇಮ್ ನಮ್ಮ ಎಷ್ಟು ಸರ್ನ ಇವ್ರ ಮೈ ಮೇಲೆ ನೋಡ್ದಂಗೆ ಆಯ್ತು ನಮ್ಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನ ನ್ಯೂ ಇಯರ್ ಪ್ರತಿಯೊಬ್ರು ಬಂದು ನೋಡಿದ್ರೆ ಒಳ್ಳೆ ಫನ್, ಒಳ್ಳೆ ಮಜಾ ಸಿಗುತ್ತೆ ನಿಮಗೆ. ಬಂದು ನೋಡಿ. ಆಲ್ ದಿ ಬೆಸ್ಟ್ ಬ್ರೋ. ಒಳ್ಳೇದಾಗಲಿ. ಬೇಗ ನಮ್ಮ ಫ್ಯೂಚರ್ ಡೈರೆಕ್ಟರ್ ಹೊಸ ಪ್ರಾಜೆಕ್ಟ್ ಅವ್ರು ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಬ್ರೋ. ಮಾಡಿ ಒಳ್ಳೇದಾಗಲಿ.
ಥ್ಯಾಂಕ್ ಯು. ಸರ್ ಮೂವಿ ತುಂಬಾ ಇಷ್ಟ ಆಯ್ತು. ಸೊ 3 ಮೂವಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಂದರಲ್ಲೂ ವಿಭಿನ್ನವಾದ ಹೇಳಿದಾಗೆ ಲೈಕ್ ಪ್ರತಿಯೊಂದರಲ್ಲೂ ವಿಭಿನ್ನವಾದ ಪಾತ್ರಗಳಿದೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಈ ತರ ಯಂಗ್ಸ್ಟರ್ಸ್ ಗಳಿಗೆ ಲೈಕ್ ಸಪೋರ್ಟ್ ಮಾಡಬೇಕು. ಲೈಕ್ ಕನ್ನಡ ಮೂವಿಗಳಿಗೆ ಸಪೋರ್ಟ್ ಸಿಕ್ಕರೆ ತುಂಬಾ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಸೂಪರ್ಬ್ ಆಗಿದೆ. ಆಕ್ಚುಲಿ ನಾನು ಇದು ಶಾರ್ಟ್ ಮೂವಿ ಅಂತಾನೆ ಅನ್ನಿಸ್ತಾ ಇರ್ಲಿಲ್ಲ. ಅಂದ್ರೆ ತರುಣ್ ಸರ್ ಇಷ್ಟು ಈ ರೀತಿ ಮಾಡ್ತಾ ಇದಾರೆ ಅಂತ ನಿಜ ನನ್ನ ರಿಯಲಿ ನನ್ಗೆ ಎಕ್ಸೈಟ್ಮೆಂಟ್ ಆಯ್ತು ತುಂಬಾ. ಅವ್ರು ನೋಡಿದ್ರೆ ಆ ಮುಖ ಎಲ್ಲಾನು ಸೇಮ್ ನಮ್ಗೆ ಫಿಲಂ ಸೆಲೆಬ್ರಿಟೀಸ್ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರಲ್ಲ ಆ ಈಕ್ವಾಲಿಟಿ ಹೋಗ್ತಾ ಇದೆ. ಸೊ ಅವ್ರು ಬೆಳಿಬೇಕು, ಅವರು ಚೆನ್ನಾಗಿ ಮುಂದೆ ಬರಬೇಕು, ಮತ್ತೆ ಇನ್ನ ದೊಡ್ಡ ದೊಡ್ಡ ಶಾರ್ಟ್ ಮೂವೀಸ್ ಅಲ್ಲ ದೊಡ್ಡ ದೊಡ್ಡ ಮೂವೀಸ್ಗೆ ಅವರು ಹೀರೋ ಆಗ್ಬೇಕು ಅಂತ ನನ್ನ ಆಸೆ. ಬಟ್ ನನಗೆ ಡಬ್ಬಿಂಗ್ ಅಲ್ಲಿ ಒಂದೇ ಒಂದ್ ಸತಿ ನಾನು ನೋಡಿದ್ದವ್ರನ್ನ ಡಬ್ಬಿಂಗ್ ಅಲ್ಲಿ ಲೈಕ್ ನನ್ನ ಅವ್ರು ಯಾವ ರೀತಿ ಪ್ರಮೋಟ್ ಮಾಡಿದ್ ಯಾವ ತರ ಹೇಳಿದ್ರು ಅಂತ ಅವಾಗ್ಲೇ ಗೊತ್ತಾಯ್ತು ಇವ್ರು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ. ಬಟ್ ನಾನು ಅದನ್ನ ಬಿಟ್ಬಿಟ್ಟಿದ್ದೆ. ಬಟ್ ಇವಾಗ ಅದು ನಂಗೆ ತುಂಬಾನೇ ಸರ್ಪ್ರೈಸ್ ಆಯ್ತು. ಸಕ್ಕತ್ತಾಗಿದೆ ಮೂವಿ. ಆಮೇಲೆ ಶಾರ್ಟ್ ಮೂವೀಸ್ ತುಂಬಾ ಚೆನ್ನಾಗಾಗ್ಲಿ. ಮತ್ತೆ ನಮ್ ತರುಣ್ ಸರ್ ಅಂತೂ ತುಂಬಾ ಚೆನ್ನಾಗಿ ಅವ್ರು ಬೆಳಿಬೇಕು ಅಂತ ನನ್ನ ಆಸೆ. ಮತ್ತೆ ಹೋಲ್ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅವ್ರು ಎಲ್ಲರಿಗೂ ನಾನು ಹಾರೈಸ್ತೀನಿ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಅಹಮದ್, ಕಲಾವಿದ. ನಾನು ಭಾಳ ದಿವಸದ ಹಿಂದೆ ಶೂಟಿಂಗ್ ನಡೀತಾ ಇತ್ತು. ಆವಾಗ ತರು ಬಂದು ನನ್ನ ಹತ್ರ ಈ ಥರ ನಿಮ್ಗೊಂದು ಕ್ಯಾರೆಕ್ಟರ್ ಇದೆ ಸರ್, ನೀವು ಮಾಡಬೇಕು ಅಂದರು. ನಾನು ಒಪ್ಕೊಂಡೆ. ಆ ಕ್ಯಾರೆಕ್ಟರ್ ಕೊಟ್ಟರು. ಇದರಲ್ಲಿ ನಂದೊಂದು ಪಾತ್ರ ಇದೆ. ಇಷ್ಟು ಯಂಗ್ ಏಜ್ನಲ್ಲಿ ಇಷ್ಟು ಒಳ್ಳೆ ಡೈರೆಕ್ಷನ್ ಬಹಳ ಚೆನ್ನಾಗಿದೆ. ಇದು ಎಲ್ಲೂ ಏನೂ ಇಲ್ಲ. ಇದರಲ್ಲಿ ಎಷ್ಟು ಜನ ಪಾತ್ರ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ತರು ಇಂಥ ಪಿಕ್ಚರ್ಗಳು ಇನ್ನೂ ಅನೇಕ ತೆಗಿತಿ ಅಂತ ನಾನು ದೇವರ ಹತ್ರ ಬೇಡ್ಕೊತೀನಿ. ಬಹಳ ಯಂಗ್ ಆ್ಯಂಡ್ ಡೈನಾಮಿಕ್ ಡೈರೆಕ್ಟರ್ ಆ್ಯಸ್ ವೆಲ್ ಆ್ಯಸ್ ಆ್ಯಕ್ಟರ್, ಹೀರೋ. ಬಹಳ ಸಂತೋಷ ಆಗುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ. ಡೈರೆಕ್ಷನ್ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದ್ರದ್ದೇ ಆಗಲಿ, ನ್ಯೂ ಇಯರದೇ ಆಗಲಿ, ಇನ್ನು 5G ಅಂತ ಒಂದು ಹೊಸ ಪಿಕ್ಚರ್ ಬರ್ತಾ ಇದೆ, ಅದ್ರ ಬಗ್ಗೆನೂ ದೇವರು ಇವ್ರಿಗೆ ಇನ್ನೂ ಅನೇಕ ಪಿಕ್ಚರ್ಸ್ ಮಾಡೋದಕ್ಕೆ ಇವ್ರಿಗೆ ಪ್ರೋತ್ಸಾಹ ಕೊಡಲಿ. ಇವ್ರು ಮುಂದೆ ದೊಡ್ಡದಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಾವ್ ಯಾವತ್ತೂ ಮಾತಾಡಿಲ್ಲ ಮೈಕಲ್ಲಿ ಜಾಸ್ತಿ. ಚೆನ್ನಾಗೈತೆ, ಇದು ಚೆನ್ನಾಗೈತೆ ಕಣಪ್ಪ. ಎಲ್ಲ ಇಷ್ಟ ಆಯ್ತು, ಎಲ್ಲ ಸ್ಟೋರಿ ಇಷ್ಟ ಆಯ್ತು. ಚೆನ್ನಾಗ್ ಮಾಡ್ಯಾನ ತರುಣ. ಎಲ್ಲಾನು ಎಲ್ಲಾನು ನಟನೆ ಚೆನ್ನಾಗ್ ಮಾಡ್ಯಾನೆ, ಎಲ್ಲಾನು ಮಾತಾಡ್ಯಾನೆ ಚೆನ್ನಾಗಿ ನೀಟಾಗಿ. ಫ್ಯೂಚರ್ ಹೀರೋ ಆಗ್ಬೋದಾ? ಆಗ್ಬಹುದು. ಚೆನ್ನಾಗಿ ಇದ್ ಮಾಡಿದ್ರೆ ಚೆನ್ನಾಗಿ ಆಗ್ಬಹುದು. ಏನಪ್ಪ ಖುಷಿ ಪಟ್ಟದೀವಿ. ಚೆನ್ನಾಗಿತ್ತು. ನನ್ನ ತರು ತುಂಬಾ ಖುಷಿ ಆಗ್ತಿದೆ. ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಮೇಡಮ್? ನನ್ಗೆ ಅವ್ನ್ ಆಕ್ಚುಲಿ ನೋಡಕ್ ತುಂಬಾ ಇಂಟ್ರೋವರ್ಟ್. ಓಕೆನಾ, ಮನೇಲಿ ಅಂದ್ರೆ ಫುಲ್ ಸೈಲೆಂಟ್ ಹುಡ್ಗ. ಈ ತರ ಅಂದ್ರೆ ಇವನ್ ಯಾರ ಕಡೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಚೆನ್ನಾಗಿದೆ, ಚೆನ್ನಾಗ್ ಮಾಡಿದಾನೆ. ನಿಮ್ಮ ಇದಕ್ಕೆ ರೀಚ್ ಆಯ್ತಾ? ಆಯ್ತು, ತುಂಬಾ ಇಷ್ಟ ಆಯ್ತು ನನಗೆ. ತುಂಬಾ ತುಂಬಾ ಚೆನ್ನಾಗಿ ಚೆನ್ನಾಗಿ ಹೇಳ್ತಿದ್ದಾರೆ. ಚೆನ್ನಾಗಿತ್ತು. ಈಗ RMD ಚಾಪ್ಟರ್ 1 ಅಂತ ಬಿಟ್ಟಿದ್ದಾರೆ. ಈಗ KGF ಇಟ್ಟಿದ್ದಾರೆ ಅದೇ ತರ. ಈಗ ಚಾಪ್ಟರ್ 2 ಗೆ ಏನಾದ್ರು ವೆಯ್ಟ್ ಮಾಡ್ತೀರಾ? ಹೀಗೆ ಮಾಡ್ತೀವಿ. ಅವ್ನ್ ಮಾಡಿದ್ರೆ ಎಲ್ಲದಕ್ಕೂ ವೆಯ್ಟ್ ಮಾಡ್ತೀವಿ. ವರ್ಷ ವೆಯ್ಟ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಮಾಡಿ. ಎಲ್ಲ ಇಷ್ಟ ಆಯ್ತು. ಇಲ್ಲ ಅವನ ಹತ್ರ ಯಾವ ಸೀನ್ ಇಷ್ಟ ಆಯ್ತು? ನ್ಯೂ ಇಯರ್ ಅದು ಅದೇ ಬೇಗ ಅದು ರೂಮ್ ಸೀನ್ ತುಂಬಾ ಇಷ್ಟ ಆಯ್ತು. ಎಲ್ಲರ ಆಕ್ಟಿಂಗ್ ಎಲ್ಲ ಆಗಿತ್ತು. ಎಲ್ಲರ ಆಕ್ಟಿಂಗ್ ಎಲ್ಲ ಆಗಿದೆ. ಚೆನ್ನಾಗಿತ್ತು, ಎಲ್ಲರಿಗೂ ಚೆನ್ನಾಗಿತ್ತು. ಟು ಬಿ ಆನೆಸ್ಟ್ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ಏನ್ ಇಷ್ಟ ಆಯ್ತು ಮೇಡಮ್? ಅವನಿಗೆಲ್ಲ ಇಷ್ಟ ಆಯ್ತು. ಎಲ್ಲ ಮೂವಿ ತುಂಬಾ ಚೆನ್ನಾಗಿ ಮಾಡಿದಾನೆ. ಆಕ್ಟಿಂಗ್ ಆಗ್ಲಿ, ಅವ್ನ ಲುಕಿಂಗ್ ಸ್ಟೈಲು, ಅವ್ನ ಹೈ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ. ಈಗ ಡಿಫ್ರೆಂಟ್ ಆಗಿ ಟೈಟಲ್ಗಳು ಇಟ್ಟಿದ್ದಾರೆ. ಸೊ 5D RMD ಚಾಪ್ಟರ್ 1 ಅಂತ ಅಂದ್ಬಿಟ್ಟು ನಿಮ್ಗೆಲ್ಲ ಇಷ್ಟ ಆಯ್ತು? ಒಂಥರ ಯೂನಿಕ್ ತರ ಇದೆ. ಎಲ್ಲ ಡಿಫ್ರೆಂಟ್ ನೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಅನಿಸ್ತು. RMD ಚಾಪ್ಟರ್ 1 ಅಂತ ಇಟ್ಟಿದ್ದಾರೆ. ಈಗ ಸ್ವಲ್ಪ ಶಾಕ್ ಆಯ್ತಾ ನಿಮ್ಗೆ ಅಂತ ಅಂದ್ಬಿಟ್ಟು? ಆ ತರ ನೆಕ್ಸ್ಟ್ ಚಾಪ್ಟರ್ 2 ಬರುತ್ತೆ. ಇನ್ನು ಮೇ ಬಿ ಬರ್ಲಿ ಅಂತ ಅನ್ಕೊಂತೀವಿ. ತುಂಬಾ ಚೆನ್ನಾಗಿದೆ ಫಿಲಮು. ಇನ್ನು ನೋಡ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಹಿಂಗೆ ಜಾಸ್ತಿ ಬೆಳೆಲಿ ಸರ್. ಯಾವ ಮೂವಿ ಇಷ್ಟ ಆಯ್ತು ಮೇಡಮ್ ನಿಮಗೆ? ಎಲ್ಲ ಮೂವಿನೂ ಇಷ್ಟ ಆಯ್ತು. ಓಕೆ, ಮೂವಿಲಿ ಏನು ಇಷ್ಟ ಆಯ್ತು? ಆಕ್ಟಿಂಗ್, ಸ್ಟೋರಿ ಎಲ್ಲ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು. ಹೀರೋ ಪಾತ್ರ ಚೆನ್ನಾಗಿತ್ತು.
ಹೀರೋ ಮತ್ತೆ ಎಲ್ಲ ಕ್ಯಾರೆಕ್ಟರ್ನು ಚೆನ್ನಾಗಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಸೊ ಮೂವಿ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಇಷ್ಟೊಂದು ಹಾರ್ಡ್ ವರ್ಕ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಸೊ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಶಾರ್ಟ್ ಮೂವಿ ಅನ್ಕೊಂಡು ಬಂದು ಜಸ್ಟ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಒಂದೊಂದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಸ್ಟೆಪ್ಪಿಂಗ್ ಸ್ಟೋನ್ ತರ ಒಂದೊಂದು ಅದ್ಭುತವಾಗಿ ಬಂದಿದೆ. ಚೆನ್ನಾಗಿದೆ ಮೂವಿ. ಸೊ ಎಲ್ರು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ ಮೂವಿ. ಹೀರೋ ಮತ್ತೆ ಹೀರೋಯಿನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಪ್ರೆಷನ್, ಡೈಲಾಗ್ಸ್ ಮತ್ತೆ ಆ ಮೂವಿ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಸಿಂಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ಹಿಂಗೆ ಸಕ್ಸಸ್ ಆಗ್ಲಿ. ಎಲ್ಲ ಜನ ಬಂದು ಚೆನ್ನಾಗಿ ನೋಡಿ ಮೂವಿನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತರುಣ್. ಬಹಳ ಸಂತೋಷ ಆಯ್ತು. ಒಂಥರ ಜೂನಿಯರ್ ಯಶ್ ತರ ರೀಚ್ ಆಗೋ ಲೆವೆಲ್ ಮಾಡಿದ್ದಾರೆ. ಒಬ್ಬ ಹಳ್ಳಿ ಹುಡುಗ ಈ ತರ ಬಂದು ಇಂಥ ಬಿಗ್ ಸಿನಿಮಾ ಮಾಡಿರೋದು ತುಂಬಾ ಬಹಳ ಸಂತೋಷ ಆಯ್ತು. ಈ ಸಿನಿಮಾ ಒಬ್ಬ ಒಳ್ಳೆ ನಟ ಆಗಿ ಬೆಳಿಲಿ, ಬಡವ್ರ ಮಕ್ಳು ಬೆಳಿಬೇಕು ಅಂತಾರಲ್ಲ, ಆ ತರ ಒಬ್ಬ ಒಳ್ಳೆ ಹೀರೋ ಆಗಿ ಬೆಳಿಲಿ ಅಂತ ಹೇಳಿ ಇಷ್ಟಪಡ್ತೀನಿ ಬಸ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಸರ್? ಯಾಕಂದ್ರೆ KGF 1, KGF 2 ಅಂದ್ರೆ ಚಾಪ್ಟರ್ 1, ಚಾಪ್ಟರ್ 2 ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಈಗ R&D ಚಾಪ್ಟರ್ 1 ಅಂತ ಇಟ್ಟಿದ್ದಾರೆ. ಹೌದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಇದರಲ್ಲಿ RMD ಅನ್ನೋದು ನೋಡಿ, ಇದೇನು ಸಾಮಾನ್ಯವಾಗಿ ಹುಡುಗರು ಬಳಸೋಂಥದ್ನ ಬ್ಯಾಡ್ ಹ್ಯಾಬಿಟ್ಸ್ ತರ ಯೂಸ್ ಮಾಡ್ತಿರೋದನ್ನ ತೋರಿಸ್ತಿದ್ರಲ್ಲ, ಏನು ಇದು ಅಂತ ಹೇಳಿ ಬಹಳ ಕ್ಯೂರಿಯಾಸಿಟಿಯಲ್ಲಿ ನೋಡೋಣ ಅಂತ ಬಂದ್ವಿ. ಸಿನಿಮಾ ನೋಡ್ತಾ ನೋಡ್ತಾ ಅದರಲ್ಲಿ ಏನಿದೆ ಅನ್ನೋದು ಬಹಳ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅದರಲ್ಲೂ ತುಮಕೂರು ಡಿಸ್ಟಿಕ್ನ ಒಬ್ಬ ಹುಡುಗ ಬಂದು ಈ ರೀತಿ ಒಂದು ಬೆಂಗಳೂರು ಅಂತ ಬಿಗ್ ಸಿಟಿನಲ್ಲಿ ಈ ತರ ಆಕ್ಟಿಂಗ್ ಮಾಡಿರೋದು ಬಹಳ ಸಂತೋಷ ಆಯ್ತು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ತರು ಚೆನ್ನಾಗಿ ಮಾಡಿದ್ದಾನೆ. ಅವ್ನು ನಮ್ಮ ಕ್ಲೋಸ್ ಫ್ರೆಂಡ್. ಫಸ್ಟ್ ಗೌರಿಪುರದಾಗ ಹೇಳಿ ಮಾಡ್ತಿದ್ದವನು. ಅವಾಗ ರವಿಯಣ್ಣ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಿದ್ದ. ಇವತ್ತು ನನ್ನ ಕರೆದ. ಬಟ್ ನಮ್ಗೆ ಹಿಂಗ್ ಮಾಡ್ತಾನೆ ಅಂತ ನನಗೂ ಅನ್ಸಿದ್ನಲ್ಲ. ಒಳ್ಳೆ ಕಾಮಿಡಿಯಾಗಿ ಮಾಡಿದ್ದಾನೆ. ಒಳ್ಳೆ ಒಂದು ಎಮೋಷನ್ ಆಗ್ಬೋದು, ಒಂದು ಫೀಲಿಂಗ್ ಆಗ್ಬೋದು, ಒಂದು ಫ್ರೆಂಡ್ ಸರ್ಕಲ್ ಆಗ್ಬೋದು. ಮತ್ತೆ ಇನ್ನೊಬ್ರು ಅವ್ರ ಜೊತೆ ಕಾಮಿಡಿ ಮಾಡಿದ್ರಲ್ಲ, ಅವರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆಲ್ ದ ಬೆಸ್ಟ್. ಇನ್ನೂ ಚೆನ್ನಾಗಿ ಮಾಡ್ಲಿ ಅವನು. ಚೆನ್ನಾಗಿದೆ ಪಿಕ್ಚರ್. ನಮ್ಮ ಹುಡುಗ ಅವ್ನು ಮಾಡಿರೋದು ಚೆನ್ನಾಗಿ ಬೆಳೀಲಿ. ಹೌದಾ? ಕನ್ನಡ ಪಿಕ್ಚರ್ ಉಳಿಸ್ಲಿ. ಖುಷಿ ಆಯ್ತಾ? ಒಬ್ಬ ಶಾರ್ಟ್ ಮೂವಿ ಮಾಡೋನು ಒಬ್ಬ ತೆರೆ ಮೇಲೆ ಈ ತರ ಬಂದು ಚೆನ್ನಾಗಿ ಮಾಡಿದ್ದಾನೆ. ಚೆನ್ನಾಗಿತ್ತು, ಖುಷಿ ಆಯ್ತು. ಕಾಮಿಡಿ ಕಂಟೆಂಟ್ ಚೆನ್ನಾಗಿದೆ. ಸೊ ನ್ಯೂ ಇಯರ್ ಇನ್ನು ಮೇಕಿಂಗ್ ಸ್ವಲ್ಪ ಹಿಟ್ಟ ಅಂತ ಹೇಳ್ಬೋದು. 5D ಬರ್ತಾ ಇದೆ ನೆಕ್ಸ್ಟ್ ಕಮಿಂಗ್ ಸೂನ್. ಮೇಕಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಸೈಯದ್ ಬ್ರೋ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟ. ಏನ್ ಇಷ್ಟ ಆಯ್ತು? ಕಾಮಿಡಿ ಕಂಟೆಂಟ್ ಇಷ್ಟ ಆಯ್ತು. ಆಲ್ ದ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕರುಬ್ರು ಆಲ್ ದ ಬೆಸ್ಟ್. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ತರುಣ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡವನೆ. ಸಿನಿಮಾ ಮಾತ್ರ ಸೂಪರ್. ಏನ್ ಇಷ್ಟ ಆಯ್ತು ನಮ್ಮ ಕಾಮಿಡಿ ಫೈಟು ತುಂಬಾ ಇಷ್ಟ. RMD ಮಾಡೋದು ಗೊತ್ತಾ? RMD ಫಸ್ಟ್ ಒಂದು ಮಾಮೂಲಿ ರೆಗ್ಯುಲರ್ ಇದ್ರು ಫೋನಲ್ಲಿ ಮಾಡಿರ್ತಾರಲ್ಲ, ಆ ಥರ ಸಡನ್ ನ್ಯೂ ಇಯರ್ ಸಿಗೋ ಸ್ಟೆಪ್. ಆದ್ರೆ ಫ್ರೈಡೇ ಅಂತೂ ಅಲ್ಟಿಮೇಟ್ ಆಯ್ತು. ಫ್ರೈಡೇನು ತುಂಬಾ ಇಷ್ಟ ಆಯ್ತು ಪ್ರಾಬ್ಲಮ್. R&D ಅಂತಿದ್ದಂಗೆ ಕನ್ಫ್ಯೂಸ್ ಆಯ್ತಾ ಬ್ರೋ? ಆ ಥರ ಏನಿಲ್ಲ. ಅದೇ ನ್ಯೂ ಇಯರ್ ಮತ್ತೆ RMD ನೆಕ್ಸ್ಟ್ ಲೆವೆಲ್ ಅಂದ್ರೆ ಸ್ಟೆಪ್ ಟು ಸ್ಟೆಪ್ ಮಾಡಿದಾರಲ್ಲ, ಅದು ಚೆನ್ನಾಗಿ ಬಂತು ಸರ್. ಫಸ್ಟ್ ಸ್ಟೆಪ್ಪು ಇದು RMD ಆದ್ಮೇಲೆ ನ್ಯೂ ಇಯರ್, ಅದಾದ್ಮೇಲೆ ಇದು ಫ್ರೈಡೇ. ಏನು ಸೂಪರ್ ಮಾಡೋಣ. ಫ್ರೈಡೇ ಅಂತೂ ಅಲ್ಟಿಮೇಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹೇಗಿತ್ತು ಸರ್ ಸಿನಿಮಾ? ಸರ್ ಸೂಪರ್ ಸರ್. ಏನು ಇಷ್ಟ ಆಯ್ತು ಸಿನಿಮಾ? ಸರ್ ಅದು RMD ಅಂತ ಒಂದು ಇದಿದೆ. ಸೂಪರ್ ಆಗಿ ಮಾಡಿದ್ದಾರೆ ತರು ಅವರು ಆಕ್ಟಿಂಗ್. ಅವರು ಬಟ್ ತಿನ್ನುವರು ಸ್ವಲ್ಪ ಥಿಂಕ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಇದು ಮಾತಾಡೋರು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡೋರು ಸರ್. ಸೂಪರ್. ಟೈಟ್ಲು ಇಷ್ಟ ಆಯ್ತು ಅಂತ ಅಂತೀರಾ R&D? ಸರ್ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಹೇಗಿತ್ತು ಸಿನಿಮಾ? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇವ್ರು ಇನ್ನ ಚೆನ್ನಾಗಿ ಬೆಳಿಬೇಕು. ಈ ತರ ಮೂವೀಸ್ ಇಂದ ಚೆನ್ನಾಗಿ ಮಾಡ್ಬೇಕು. ತುಂಬಾ ಇಷ್ಟ ಆಯ್ತು. ನಿಮ್ಗೆ ಏನ್ ಇಷ್ಟ ಆಯ್ತು ಮೇಡಮ್? ಅವ್ರ ಜೋಕ್ಸು, ಅವ್ರ ಚೆನ್ನಾಗಿತ್ತು. ಹೇಗಿತ್ತು ಬ್ರೋ ಸಿನಿಮಾ? ಚೆನ್ನಾಗಿ ಏನ್ ಇಷ್ಟ ಆಯ್ತು? ಅಣ್ಣ ಇಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಮೂರು ಮೂವಿನೂ ಮೂರು ತರ ಆಕ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಮೂವಿ ಒಂದೊಂದ್ ತರ ಜಾನರು ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾವ ಮೂವಿ ಇಷ್ಟ ಆಯ್ತು ಬ್ರೋ ನಿಮ್ಗೆ ಮೂರಲ್ಲಿ? ಎಲ್ಲಾನು ಇಷ್ಟನೇ. RMD ಲಾಸ್ಟ್ ಮಾಡಿ ನಂಗೆ ಎಲ್ಲಾನು ಇಷ್ಟನೇ. ಆ ಲಾಸ್ಟ್ ಒನ್ ನಲ್ಲಿ ಇದಿದೆಯಲ್ಲ, 5 ಟೀಸರ್ ಬಿಟ್ಟರೆ ಟೀಸರ್ ತುಂಬಾ ಇಷ್ಟ ಆಯ್ತು.